ಸೆಕೆಂಡ್ ಲೀಡ್ಗೆ ಅಂದರೆ ಸೆಕೆಂಡ್ ಲೀಡ್ ಅಂತ ಏನಿಲ್ಲ, ಇನ್ನೊಬ್ರಿಗೆ ಬೇರೆ ನಟಿ ಇದ್ರು ಫಸ್ಟ್. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಬ್ಯಾಕ್ಔಟ್ ಆದಾಗ ಸಡನ್ ಆಗಿ ಅಂದರೆ ಇನ್ನೊಂದಿನ ಇದ್ದಂಗೆ ಸಾತ್ವಿಕ ಮೇಡಮ್ನ ರೆಫರ್ ಮಾಡಿದ್ರು. ಸೊ ನಾನು ಮುಂದೆ ಬಾಯ್ ಹೇಳಿರ್ಬೋದು, ಅಥವಾ ಅವತ್ತೇ ನಾನು ಮಾತಾಡಿದ್ದೆ ಸಾತ್ವಿಕ ಮೇಡಮ್ ಹತ್ರ. ಅವರು ಪಟ್ಟಂತ ಒಪ್ಕೊಂಡು ನೆಕ್ಸ್ಟ್ ಡೇ ಶಾಪಿಂಗು ಆಮೇಲೆ ಟ್ರಾವೆಲಿಂಗ್ ಇತ್ತು. ಸೊ ನನಗೆ ಐಡಿಯಾ ಇರಲಿಲ್ಲ, ಅಂದರೆ ಅಫ್ಕೋರ್ಸ್ ಫಿಲಮ್ ನೋಡಿದ್ದೆ, ಬಟ್ ಹೇಗೆ ಪಾತ್ರ ಹೇಗೆ ಅಂತ. ಬಟ್ ತುಂಬ ಸ್ಪಾಂಟೇನಿಯಸ್ ಇರ್ತೀವಿ ಇವರು. ಯೂಶಲಿ ನಾವು ರೈಟರ್ಸ್ಗಳು ಡೈರೆಕ್ಟರ್ದಾಗ ತುಂಬ ಚೇಂಜ್ ಮಾಡ್ತಿರ್ತೀವಿ ಸ್ಪಾಟಲ್ಲಿ. ಸೊ ಏನೇ ಸ್ಪಾಟ್ ಚೇಂಜ್ ಮಾಡಿದ್ರು ಇವ್ರು ಪಟ್ಟಂತ ತಗೊಳ್ತಾರೆ. ಸೊ ನೀವು ಸ್ಕ್ರಿಪ್ಟ್ ಮಾಡಿದ್ರೆ ನಮ್ಗೆ ತುಂಬ ಖುಷಿ. ಸಿಂಗಾಪುರಲ್ಲಿ ಒಂದು ಇನ್ಸಿಡೆಂಟ್ ಹೇಳಬೇಕು. ಮೇಡಮ್ ಕ್ಯಾರೆಕ್ಟರ್ಗೆ ಅಂದರೆ ಅಲ್ಲಿ ಫ್ಯಾಮಿಲಿ ಥರ ಬಂದಿದ್ರು. ನಾನು ಸಿಂಗಾಪುರ್ ರಿವ್ಯೂಸ್ನ ತುಂಬ ಏನಕ್ಕೆ ಬಿಲೀವ್ ಮಾಡಲ್ಲ ಅಂದರೆ, ಅವ್ರಿಗೆ ನಾವು ಹೋಗಿದ್ದೆ ಒಂದು ಈವೆಂಟ್ ಥರ, ಅವ್ರು ನಮ್ಗೆ ನೋಡೋದೇ ಒಂದು ಖುಷಿಯಾಗಿ ನೋಡ್ತಿದ್ರು. ಅವ್ರು ಹೋಗೋ ಮುಂಚೆನೇ ಇವರೆಲ್ಲರೂ ಸಿನಿಮಾ ಮಾಡಿದ್ರೆ ಆ ರೀತಿ ಒಂದು ಖುಷಿ ಇತ್ತು. ಫುಲ್ಲು ಹೋಗ್ಲತ್ತಿದ್ರು. ಸೊ ನನ್ಗೆ ಅದಕ್ಕೆ ಓಕೆ ನಾವು ಬೆಂಗಳೂರಲ್ಲಿ ನೋಡೋಣ, ಆದಿಗೆ ಬೆಂಗಳೂರು ಬಂದರೆ ಶೂ ಶಾರ್ಟ್ ಅದು ಓಕೆ ಬೆಂಗಳೂರಲ್ಲಿ ನೋಡೋಣ ಅಂತಿದೆ. ಬಟ್ ಒಬ್ರು ಅಜ್ಜಿ ಬಂದಿದ್ರು, ಅವ್ರು ತುಂಬ ಸಾತ್ವಿಕ ಮೇಡಮ್ ಕ್ಯಾರೆಕ್ಟರ್ ಕನೆಕ್ಟ್ ಆದ್ರು. ಎಲ್ಲಿ ಯಾವ ಹೀರೋಯಿನ್ ಎಲ್ಲಿ ಅಂದರು. ಇಲ್ಲ ಬಂದಿಲ್ಲ ಅಂತ ಹೇಳಿದೆ. ಯಾಕೆ ಬಂದಿಲ್ಲ ಅಂದ್ರು. ನಾನು ಹೇಳಿದೆ ಇಲ್ಲ ಸಿಂಗಾಪುರ್ ಅವ್ರು 3 ಟಿಕೆಟ್ ಮಾಡ್ಕೊಟ್ಟಿದ್ದು ಅಂದ್ರು. ನಿನ್ನ ಬದಲು ಬರ್ಬೋದಾಯ್ತಲ್ಲ ಅವರು. ನಾನು ನೋಡಿದೆ ಮಗ ಪಾಪ ಅಜ್ಜಿ ಅಲ್ಲ, ಅವ್ರಿಗೆ ಗೊತ್ತಿರಲ್ಲ ಡೈರೆಕ್ಟರ್ ಅಥವಾ ಏನೋ ಆ ರೀತಿ ಗೊತ್ತಿರಲ್ಲ. ಆಮೇಲೆ ಕಾಲ್ ಮಾಡ್ಕೊಡು ಅಂದ್ರು. ನನ್ನ ಹತ್ರ ರೋಮಿಂಗ್ ಆಕ್ಟಿವಿಟಿ ಇಲ್ಲ, ನಾನು ಹಿಂಗೆ ಕಾಲ್ ಮಾಡ್ಕೊಳ್ಳಿ ಆ ವಿಡಿಯೋ ಕೊಡಿ ನಾನು ತಲುಪಿಸ್ತೀನಿ ಅಂತ ನಾನು ತಲುಪಿಸ್ದೆ. ಬಿಕಾಸ್ ನನ್ನ ಮೊದಲನೇ ಶಾರ್ಟ್ ಫಿಲ್ಮ್ ಮುಖಗಳು ಅಂತ ಒಂದು ಮಾಡಿದ್ದೆ ನಾನು, ನಮ್ಮ ಗುಲ್ಟು ಡೈರೆಕ್ಟ್ರು. ಅದನ್ನ ರಿಲೀಸ್ ಮಾಡಿದ್ದು ಸುನಿ ಸರ್. ನನ್ನ ಫಸ್ಟ್ ಶಾರ್ಟ್ ಫಿಲ್ಮ್ ರಿಲೀಸ್ ಮಾಡಿದ್ದು ಸುನಿ ಸರ್. ನಾನು ಗುಲ್ಟು ಸಿನಿಮಾ ಮಾಡ್ಬೇಕಾದ್ರೆ ನನ್ನ ಸಿನಿಮಾದ ಫಸ್ಟ್ ಪೋಸ್ಟರ್ ರಿಲೀಸ್ ಮಾಡಿದ್ದು ಸುನಿ ಸರ್. ಏನೋ ಆಗ್ಲಿ, ಏನೋ ಹೋಗ್ಲಿ, ಏನೋ ಇರ್ಲಿ, ಕೆಲವೊಬ್ರು ನಮ್ಮ ಲೈಫ್ನಾಗ ಇರ್ಬೇಕು ಅಂತ ಮನಸ್ಸಿಂದ ಆಸೆ ಪಡ್ತೀವಲ್ಲ, ಆ ಥರ ನಾನು ಆಸೆ ಪಡುವಂತ ಒಬ್ಬರು ವ್ಯಕ್ತಿ ಸುನಿ ಸರ್ ನನ್ನ ಲೈಫ್. ಅವಾಗ ಅಂದ್ರೆ ಚಾನ್ಸ್ ಹುಡುಗೋ ಟೈಮ್ನಾಗ ಆಡಿಷನ್ಸ್ ಎಲ್ಲ ಹೋಗ್ತಿದ್ದಿಲ್ಲ. ಆ ಟೈಮ್ನಾಗ ಭಾಳ ಕಂಫರ್ಟ್ ಇರಂಗಿಲ್ಲಲ್ಲ, ದುಡ್ಡು ಜೇಬು ಎಲ್ಲ ಗಟ್ಟಿ ಇರೋದು. ಅಂತ ಟೈಮ್ನಾಗ ಸುನಿ ಸರ್ ನಂದಿನಿ ಥಿಯೇಟರ್ ಹತ್ರ ಒಂದು ಆಫೀಸ್ ಮಾಡಿರ್ತಾರೆ. ಅಲ್ಲಿ ಸಿಂಪಲ್ ಒಂದು ಲವ್ ಸ್ಟೋರಿ ಆಗಿರ್ತೈತೆ ಆಲ್ರೆಡಿ. ರಕ್ಷಿತ್ ಸರ್ದು ಒಂದು ಸಿನಿಮಾ ಹಾಕಿರ್ತೈತಿ, ಇವರು ಬಹುಪರಾಗ ಮಾಡ್ತಿರ್ತಾರೆ. ಆ ಟೈಮ್ನಾಗ ಒಂದ್ಸರಿ ಕರೆದ್ಬಿಟ್ಟು ನಾವೇನು ಎಲ್ಲಿರ್ತೀವಿ ನಾವು ಅಂತ, ಸರಿ ಹಿಂಗೆ ಒಂದು ರೂಮ್ ಮಾಡ್ಕೊಂಡಿದ್ವಿ. ಹೌದಾ ಸರಿ, ಎಷ್ಟು ಬಾಡಿಗೆ? ಸರಿ ಇಷ್ಟ ಐತಿ. ಹೌದಾ ಅಷ್ಟೇ. ನಮ್ಮ ಆಫೀಸ್ನಾಗ 5 ರೂಮ್ ಇದಾವೆ, 4 ರೂಮ್ ಫುಲ್ ಆಗಿರ್ತವೆ, 1 ರೂಮ್ ಹಂಗೆ ಇರ್ತೈತಿ. ಏನಕ್ಕೆ ನೀವು ಬಾಡಿಗೆ ಕಟ್ತಾ ಇಲ್ಲಿ ಬಂದಿರು, ನೀನು ಬೇರೆ ಖರ್ಚಿಗೆ ನಿನ್ನ ರೊಕ್ಕ ನೀನು ಇಟ್ಕೋ ಅಂತ ಹೇಳಿದ್ರು. ಅಲ್ಲಿಂದ ಇಲ್ಲಿ ತನಕನೂ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅಂಡ್ ಅವರೆಲ್ಲ ಪಿಕ್ಚರ್ನು ನಾನು ಥಿಯೇಟರ್ನಾಗ ನೋಡಿದ್ದೀನಿ. ಎಲ್ಲ ಪಿಕ್ಚರ್ನು ನಾನು ಒಬ್ಬ ಅಭಿಮಾನಿಯಾಗಿ ಎಂಜಾಯ್ ಮಾಡಿದ್ದೀನಿ. ಎಲ್ಲ ಪಿಕ್ಚರ್ನಾಗೂ ಚಲೋ ಚಲೋ ಡೈಲಾಗ್ ಬಂದಾಗ ಹಾಕಿ ಹೊಡೆದೀನಿ. ಅವ್ರು ಬರ್ದಿರೋ ಸಾಲುಗಳನ್ನ ನಮ್ಮ ಲೈಫ್ನ ನೆನ್ಸ್ಕೊಂಡಿದ್ದೀನಿ ನಾನು, ನಮ್ಮ ಲೈಫ್ನಾಗ ಬಂದವ್ರನ್ನ ನೆನ್ಸ್ಕೊಂಡಿದ್ದೀನಿ ನಾನು. ನಿಮಗೆ ಈ ಟ್ರೈಲರ್ ಹೆಂಗ ಅನಿಸ್ತು ಸರ್? ಈ ಟ್ರೈಲರ್ ನಂಗೆ ಚೆನ್ನಾಗಿ ಅನಿಸ್ತು. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತದೆ ಇಲ್ಲಿರೋದಕ್ಕೆ. ಫಸ್ಟ್ ಏನಕ್ಕಂದ್ರೆ ನಮ್ಮ ಇಡೀ ಒಂದು ಸರಳ ಪ್ರೇಮ ಕಥೆ ಟೀಮ್ ನೋಡಿ ತುಂಬಾ ಖುಷಿ ಆಗ್ತಿದೆ. ಇವ್ರ ಜೊತೆ ಫಸ್ಟ್ ಇವತ್ತು ಸಿನಿಮಾ ಮಾಡ್ಬೇಕಂತ ಈಗ ಅನಿಸ್ತಾ ಇದೆ. ಆಮೇಲೆ ಟ್ರೈಲರ್ ಬಗ್ಗೆ, ಟ್ರೈಲರ್ ಅಂದ್ರೆ ಸಂತೋಷ್ ಸರ್ ತುಂಬಾ ಚೆನ್ನಾಗಿ ತೋರಿಸ್ತಿದ್ದೀರಾ, ತುಂಬಾ ಖುಷಿ ಆಗ್ತಿದೆ. ಆಮೇಲೆ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಸುನಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಪ್ರೀತಿ ಬಗ್ಗೆ ಸುನಿ ಅವ್ರಿಗಿಂತ ಇನ್ನೂ ಚೆನ್ನಾಗಿ ಯಾರು ಹೇಳ್ತಾರೆ ಗೊತ್ತಿಲ್ಲ, ಬಟ್ ಅಷ್ಟು ಚೆನ್ನಾಗಿ ಹೇಳ್ತಾರೆ. ಆಮೇಲೆ ಶ್ರೀರಾಮ್ ಬಗ್ಗೆ ನಮ್ಮ ಒಂದು ಸರಳ ಪ್ರೇಮ ಕಥೆಯಲ್ಲಿ ಫುಲ್ ಕೆಲಸ ಮಾಡಿದ್ರು. ಅವ್ರನ್ನ ಡೈರೆಕ್ಟರ್ ತರ ನೋಡಿದ್ದೀನಿ, ಎಡಿಟರ್ ತರ ನೋಡಿದ್ದೀನಿ, ಪ್ರೊಡಕ್ಷನ್ ಮಾಡೋದು ನೋಡಿದ್ದೀನಿ, ಮಾರ್ಕೆಟಿಂಗ್ ಮಾಡೋದು ನೋಡಿದ್ದೀನಿ. ಇವತ್ತು ಆಕ್ಟರ್ ತರ, ಹೀರೋ ತರ ನೋಡ್ತಿದ್ದೀನಿ. ತುಂಬಾ 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 ಖುಷಿ ಆಗ್ತಿದೆ. ಬಟ್ ಆಕ್ಟಿಂಗ್ ಜೊತೆ ಡೈರೆಕ್ಷನ್ ಕೂಡ ಮಾಡಿ ನಂದು ಒಂದು ಸಿನಿಮಾ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಡೀ ತಂಡಕ್ಕೆ ನನ್ನಿಂದ ಆಲ್ ದಿ ಬೆಸ್ಟ್. ಹಾಗೆ ಸಾತ್ವಿಕ ಮತ್ತು ಮೋಕ್ಷ ಇಬ್ರಿಗೂ ಆಲ್ ದಿ ಬೆಸ್ಟ್. ನೀವು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ನಾನು ಕೂಡ ಹೋಗಿ ಆ ಸಿನಿಮಾ ನೋಡ್ತೀನಿ. ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಬೆಳಿಗ್ಗೆಯಿಂದ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ, ಸುಸ್ತಾಗಿದೆ. ಬೆಳಗ್ಗೆಯಿಂದ ಪ್ರೆಸ್ ಮೀಟ್ಸ್ ಗಳು ಬ್ಯಾಕ್ ಟು ಬ್ಯಾಕ್ ಅಟೆಂಡ್ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ವಿನಯ್ ಸರ್, ತುಂಬಾ ಹೃದಯದ ಧನ್ಯವಾದಗಳು. ಟ್ರೈಲರ್ ಲಾಂಚ್ ಮಾಡ್ಕೊಡೋದಕ್ಕೆ ಎಷ್ಟು ಕೋಇನ್ಸಿಡೆನ್ಸ್ ಅಂದ್ರೆ, ನಮ್ಮ ತಂದೆ ರಾಜ್ಕುಮಾರ್ ಅವ್ರ ದೊಡ್ಡ ಅಭಿಮಾನಿ. ಸೊ ಆ ಕುಟುಂಬದಿಂದ ನನ್ನ ಫಸ್ಟ್ ಡೆಬ್ಯೂ ಸಿನಿಮಾ ಟ್ರೈಲರ್ ಲಾಂಚ್ ಮಾಡ್ಕೊಟ್ಟಿಲ್ಲ. ಥ್ಯಾಂಕ್ ಯು ಸೋ ಮಚ್. ಈ ಟ್ರೈಲರ್ ಮತ್ತೆ ಈ ತಂಡ ನೋಡಿದ್ರೆ ಗೊತ್ತಾಗುತ್ತೆ, ವರ್ಲ್ಡ್ ಅಲ್ಲೇ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್ ಅಂದ್ರೆ ಅದು ನಾನೇ. ಹೆಮ್ಮೆ ಅಂತ ಹೇಳ್ಕೊಂತೀನಿ. ಅಂದ್ರೆ ಬೈ ಬರ್ತಿಂದ ಒಳ್ಳೆ ಕುಟುಂಬದೊಟ್ಟೆ, ನನ್ನ ಸುತ್ತಮುತ್ತ ಒಳ್ಳೆ ಸ್ನೇಹಿತರಿದ್ದಾರೆ, ನನ್ನ ಕೋ ಪಾರ್ಟ್ನರ್ಸ್ ಇದ್ದಾರೆ. ಇವರೆಲ್ಲ ನೋಡ್ಕೊಂಡ್ರೆ ನಾನೇ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್.
ಇವತ್ತಿನ ಪ್ರೆಸ್ ಮೀಟಲ್ಲಿ ಜಾಸ್ತಿ ನಾನು ಮಾತಾಡ್ತಿಲ್ಲ, ಯಾಕಂದರೆ ಇವತ್ತು ನೀವು ನಮ್ಮನ್ನೇನು ನೋಡ್ತಾ ಇದ್ದೀರಾ, ಸಿನಿಮಾ ನೋಡಿದ ಮೇಲೆ ನೀವು ನಮ್ಮ ನೋಡೋ ದೃಷ್ಟಿನೇ ಬೇರೆ ಆಗುತ್ತೆ ಅಂತ ಗ್ಯಾರಂಟಿಯಾಗಿ ಹೇಳ್ತೀನಿ. ಆ್ಯಂಡ್ ವಿ ಆರ್ ಡ್ಯಾಮ್ ಶೋರ್ ನೀವು ನಮ್ಮ ಸಿನಿಮಾ ನೋಡಿದ್ರೆ ನಿಮ್ಮ ಅನಿಸಿಕೆನೇ ಬದಲಾಗುತ್ತೆ. ಬಟ್ ಏನಂದರೆ ನೀವು ನಮ್ಮ ಸಿನಿಮಾ ನೋಡಬೇಕಷ್ಟೇ. ಯಾಕಂದರೆ ಆಲ್ರೆಡಿ ನಾವು ಸಿಂಗಾಪುರಲ್ಲಿ ಒಂದು ಶೋ ಮುಗಿಸ್ಕೊಂಬಂದಿವಿ. ಸ್ಟಾರ್ಟಿಂಗಲ್ಲಿ ಅವ್ರು ನಮ್ಮನ್ನು ಮಾತಾಡ್ಸಿದ ರೀತಿ, ಸಿನಿಮಾ ಆದಮೇಲೆ ನಮ್ಮನ್ನು ಮಾತಾಡ್ಸಿದ ರೀತಿ ಬೇರೆನೇ ಬದಲಾವಣೆ ಇತ್ತು. ಆ್ಯಂಡ್ ಯಾರ್ಯಾರು ಕನ್ನಡಿಗರು ಅಲ್ಲಿಂದ ನಾನ್ ಕನ್ನಡಿಗರ್ಸ್ ಎಲ್ಲ ಬಂದು ಪ್ರೀಮಿಯರ್ ಶೋ ನೋಡಿದ್ರು, ಅವ್ರದ್ದೆಲ್ಲ ಒಪಿನಿಯನ್ ನಾಟ್ ಇವನ್ 1% ನಮಗೆ ನೆಗೆಟಿವ್ ಇಲ್ಲ, ಎವ್ರಿಥಿಂಗ್ 100% ಪಾಸಿಟಿವ್ ಇತ್ತು. ಆ ದೊಡ್ಡ ಹೋಪಲ್ಲೇ ನಾವು ಇವತ್ತು ಮುನ್ನುಗ್ತಾ ಇದ್ದೀವಿ. ನಿಮ್ಮೆಲ್ಲರ ಸಪೋರ್ಟ್ ಮತ್ತು ನಿಮ್ಮ ರಿವ್ಯೂಸ್ ತುಂಬ ಇಂಪಾರ್ಟೆಂಟು. ಆ್ಯಂಡ್ ವಿ ಆರ್ ಡ್ಯಾಮ್ ಶೋರ್, ಒಂದ್ಸಗೆ ನಾವು ಹೇಳ್ತಾ ಇದ್ದೀವಿ, ವಿ ಆರ್ ಡ್ಯಾಮ್ ಶೋರ್ ನೀವು ಸಿನಿಮಾ ನೋಡಿದರೆ ನೀವು ಸಿನಿಮಾನ ಇಷ್ಟಪಟ್ಟೇ ಪಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ನಮ್ಮ ಟೀಮ್ ಮೇಲೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ, ಥ್ಯಾಂಕ್ ಯು. ಮತ್ತೆ ಸಿನಿಮಾ ಸಕ್ಸಸ್ ಪ್ರೆಸ್ ಮೀಟ್ ಸಿಗೋಣ. ನಮಸ್ಕಾರ. ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಗ್ತಿದೆ, ಒಂಥರ ಈ ಹಾಲ್ ಕಂಪ್ಲೀಟ್ ಫುಲ್ ಆಗ ಅನಿಸ್ತಿದೆ. ಥ್ಯಾಂಕ್ ಯು ವಿನಯ್ ಸರ್ ನಮ್ಮ ಜೊತೆ ಬಂದದಕ್ಕೆ. ನವೀನ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೈ ಫ್ರೆಂಡ್ಸ್ ನವೀನ್, ಆಕಾಶ್, ಮೈ ಬ್ರದರ್ ಮನೀಶ್ ಫಾರ್ ಕಮಿಂಗ್. ಸ್ವಲ್ಪ ಉದ್ದ ಇರುತ್ತೆ ನನ್ನ ಸ್ಪೀಚ್, ಬಿಕಾಸ್ ದಿಸ್ ಇಸ್ ಆರ್ ಲಾಸ್ಟ್ ಪ್ರೆಸ್ ಮೀಟ್. ನನಗೆ ಒಂದು ಸ್ವಲ್ಪ ತುಂಬಾ ಸ್ಪೆಷಲ್ ಮೋಡ ಕವಿದ ವಾತಾವರಣ ಇಲ್ಲಿವರೆಗೂ ಮಾಡಿರೋ ಚಿತ್ರಗಳಿಂದ. ಫಸ್ಟ್ ಆಫ್ ಆಲ್ ಮ್ಯಾಸಿವ್ ಥ್ಯಾಂಕ್ಸ್ ನಮ್ಮ ಸುನಿ ಸರ್ಗೆ. ಥ್ಯಾಂಕ್ ಯು ಸರ್, ನನ್ನ ನಂಬಿದ್ದಕ್ಕೆ ಈ ಕ್ಯಾರೆಕ್ಟರ್ಗೋಸ್ಕರ. ಆ್ಯಂಡ್ ಅವ್ರ ಬಗ್ಗೆ ಎಲ್ಲ ಪ್ರೆಸ್ ಮೀಟಲ್ಲೂ ನಾನು ಹೋಗ್ಲಿದ್ದೀನಿ, ಸೊ ಅವ್ರ ಬಗ್ಗೆ ಹೋಗ್ಲಾದ ನೆಸೆಸಿಟಿ ಇಲ್ಲ. ಈಸ್ ದ ಬೆಸ್ಟ್. ಆ್ಯಂಡ್ ರಮೇಶ್ ಸರ್, ರಂಗರಾಜ್ ಸರ್, ಲೋಕೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾನ ಪ್ರೊಡ್ಯೂಸ್ ಮಾಡೋದಕ್ಕೆ ನೀವು ಇರ್ತಿರ್ಲಿಲ್ಲ ಅಂದರೆ ನಿಜವಾಗ್ಲೂ ನಾವು 26th ರಿಲೀಸ್ ಮಾಡೋಕೆ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಶಿವು ಸರ್ ಬಂದೋದಕ್ಕೆ. ಆ್ಯಂಡ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್, ನಮ್ಮ DOP ಸರ್, ಸಂತೋಷ್ ಸರ್, ವಿಲಿಯಂ ಸರ್, ಆ್ಯಂಡ್ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ದಯಾಣ್ಣ, ಆ್ಯಂಡ್ ಎಡಿಟರ್ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಪ್ರತಿಯೊಬ್ಬರು ಈ ಫಿಲ್ಮಲ್ಲಿ ಕಂಪ್ಲೀಟ್ ಹಾರ್ಡ್ ವರ್ಕ್ ಇದೆ, ಕಂಪ್ಲೀಟ್ ಹಾರ್ಡ್ ವರ್ಕ್ ಆ್ಯಂಡ್ ಪ್ಯಾಷನ್ ನೀವು ನೋಡ್ಬೋದು ತೆರೆ ಮೇಲೆ. ಮಂಜು ಸರ್, ಮೋಹನಣ್ಣ, ಎಲ್ಲರೂ ನಾವೆಲ್ಲ ಬರೀ ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ದೀವಿ, ಬಟ್ ದೆನ್ ಸ್ಕ್ರೀನ್ ಹಿಂದೆ ತುಂಬಾ ಜನ ನಮ್ಮನ್ನ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ವಿರಾಜ್, ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಂದು ಪ್ರೆಸ್ ಮೀಟ್ಗೂ ಬಂದು ಮೋಡ ಕವಿದ ವಾತಾವರಣನ ಸಪೋರ್ಟ್ ಮಾಡಿದ್ದೀರಾ. ನಾವು ಬರ್ತೀವಿ ನಿಮ್ಮ ಸಿನಿಮಾನ ಸಪೋರ್ಟ್ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ವಿಜುವಲ್ಸ್ ನೋಡಿದ್ದೀರಾ, ಸಂತೋಷ್ ಸರ್ ವರ್ಕ್ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತು. ಮೂವಿನ ನಾನು ತುಂಬ ಎಕ್ಸಾಗ್ರೇಟ್ ಮಾಡಲ್ಲ, ಬಟ್ ಡೆಫಿನೆಟ್ಲಿ 2 hours ನೀವೇನು ಕೂತ್ಕೊಂಡು ನೋಡ್ತೀರಾ, ಡೆಫಿನೆಟ್ಲಿ ಎಂಟರ್ಟೈನ್ ಅಂತೂ ಆಗ್ತೀರಾ. ಪೈಸಾ ವಸೂಲ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಶೀಲಂ ಅಗೇನ್ ಈ ಸರಿ ಏನು ಹೇಳಿಲ್ಲ, ಪೇಮೆಂಟ್ ಬಂದಿಲ್ಲ ಹೋಗ್ಲಕ್ಕೆ. ಲಾಸ್ಟ್ ಟೈಮ್ ಮಾತ್ರ ಹೇಳಿದ್ರು ಹೋಗ್ಲಕ್ಕೆ. ಜೋಕ್ಸ್ ಅಪಾರ್ಟ್, ಈಸ್ ಅನ್ ಅಮೇಸಿಂಗ್ ಆಕ್ಟರ್. ಆ್ಯಂಡ್ ನಿಮ್ಮ ಭಾವನೆಗಳಿಂದ ತುಂಬಿದೆ ನಮ್ಮ ಸಿನಿಮಾ ಮೋಡ ಕವಿದ ವಾತಾವರಣ. ಮೋಡ ಕವಿದ ಬರ್ಲಿ. ಸೊ ಇದು ಆಕ್ಚುಲಿ ಪ್ರಿಪೇರ್ ಆಗಿ ಬಂದಿದೆ ಈ ಲೈನ್ ನಾನು. ಓಕೆ, ಮುಂದೆ ಗೊತ್ತಿಲ್ಲ ಏನು ಮಾತಾಡ್ತೀನಿ ಅಂತ, ಬಟ್ ಹಾರ್ಟಿಂದ ಮಾತಾಡ್ತೀನಿ. ಮೋಡ ಕವಿದ ವಾತಾವರಣ ಒಂದು ಅದ್ಭುತವಾದ ಲವ್ ಸ್ಟೋರಿ. ನನಗೆ ಸುನಿ ಸರ್ ಜೊತೆ ಕೆಲಸ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಅದು ಈ ಸಿನಿಮಾ ಮೂಲಕ ನೆರವೇರ್ತಿದೆ. ಸೊ ತುಂಬಾ ಖುಷಿ ಇದೆ. ಆ್ಯಂಡ್ ಮೊನ್ನೆ ಸಿಂಗಾಪುರ್ಗೆ ಹೋಗಿದ್ವಿ, ಫಸ್ಟ್ ಇಂಟರ್ನ್ಯಾಷನಲ್ ಪ್ರೀಮಿಯರ್ ನೋಡಿದ್ವಿ. ಆ್ಯಂಡ್ ಅಲ್ಲಿರೋ ಜನರ ರಿಯಾಕ್ಷನ್ ನೋಡ್ಬಿಟ್ಟು ಐ ಥಿಂಕ್ ಐ ಆಮ್ ಸೋ ಸ್ಯಾಟಿಸ್ಫೈಡ್. ಸಿನಿಮಾ ಏನಾಗುತ್ತೋ ಬಿಡತ್ತೋ ಐ ಡೋಂಟ್ ಕೇರ್. ಬಿಕಾಸ್ ನಾನು ಆಲ್ರೆಡಿ ನನ್ನ ಸಿನಿಮಾ ಗೆದ್ದಿದೆ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್. ಥ್ಯಾಂಕ್ ಯು ಸೋ ಮಚ್ ಸುನಿ ಸರ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಆ್ಯಂಡ್ ತುಂಬ ಕಲ್ತಿದ್ದೀನಿ ಈ ಸಿನಿಮಾ ಮೂಲಕ. ಈ ಸಿನಿಮಾದಲ್ಲಿ ನಾನು ಸೌಪರ್ಣಿಕಾ ಅನ್ನೋ ಒಂದು ಪಾತ್ರದಲ್ಲಿ ಕಾಣಿಸ್ಕೊತೀನಿ. ಸೌಪರ್ಣಿಕಾ ಬಂದು ಒಂದು ವೆರಿ ಇನ್ನಸೆಂಟ್, ವೆರಿ ಸಿಂಪಲ್ ಆ್ಯಂಡ್ ಎಕ್ಸ್ಪ್ರೆಸಿವ್ ಹುಡುಗಿ. ಇದಕ್ಕಿಂತ ಜಾಸ್ತಿ ನನ್ನ ಸಿನಿಮಾ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ, ಯಾಕಂದರೆ ನೀವು ಇವಾಗ ಏನು ಟ್ರೇಲರ್ ನೋಡಿದ್ದೀರಾ ಜಸ್ಟ್ 5% ಅಷ್ಟೇ. ಇನ್ನು ಸಿನಿಮಾ ಬಾಕಿ ಇದೆ. ಅದು ಕಾನ್ಫಿಡೆನ್ಷಿಯಲ್ ಆಗಿ ಇಡಬೇಕನ್ನೋ ಒಂದು ಉದ್ದೇಶದಿಂದನೇ ಏನೂ ಬಿಟ್ಕೊಟ್ಟಿಲ್ಲ ಟ್ರೇಲರಲ್ಲಿ. ಸೊ ಇದೇ ಜೂನ್ 26ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಹೋಗಿ ಥಿಯೇಟ್ರಲ್ಲಿ ಸಿನಿಮಾನ ನೋಡಿ ಬೆಳೆಸಿ, ಹೊಸ ಕನ್ನಡ ಸಿನಿಮಾ, ಹೊಸ ಕನ್ನಡ ಪ್ರತಿಭೆನ ಬೆಳೆಸಿ ಉಳಿಸಿ, ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಅಫ್ಕೋರ್ಸ್
ಈ ಒಂದು ಜರ್ನಿ ನನಗೆ ತುಂಬಾನೇ ಸ್ಪೆಷಲ್ ಆ್ಯಂಡ್ ಮೆಮೊರಬಲ್. ವಂಡರ್ಫುಲ್ ಪೀಪಲ್ ಜೊತೆ ವರ್ಕ್ ಮಾಡಿದ್ದೀನಿ. ಅಂತ ದೊಡ್ಡ ಸಿನಿಮಾಟೋಗ್ರಾಫರ್ ಸಂತೋಷ್ ಸರ್ ಆ್ಯಂಡ್ ವಿಲಿಯಮ್ ಸರ್ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ತು. ಆ್ಯಂಡ್